ರನ್ನಿಂಗಲ್ಲಿ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ನನಗೆ ಈಗ ಆಗಿತ್ತು ಸರ್, ನಿಮ್ಮ ಎಲ್ಲರ ಮುಂದೆ ಐತಿರಿ ಸರ್ ಅದ. ಬಟ್ ಈ ರೋಡಕ್ಕೆ ಆಗೋ ಜರ ಹೆಚ್ಚು ನಿಂತ ಲಪಡಗಳು ಮತ್ತೀಗ ಆಗಿದ್ರಿ ಸರ್. ಈಗ ಇಷ್ಟ ಎಲ್ಲ ಲುಕ್ಸಾನ. ನೀವು ಈ ಕಡೆಯಿಂದ ಇಲ್ಲಿ ಹೆಬ್ಬಾಳ್ ಟೋಲ್ದ ಈ ಕಡೆ ಏನೋ ಭದ್ರತೆ ಇಲ್ಲ ಅಂತ ಹೇಳ್ತಾರೆ. ಈ ರೋಡಿಗೆ ಫಸ್ಟ್ ಮಾಡ್ತಾ ನೈಟ್ನಲ್ಲಿ ಪೊಲೀಸರ ಗಾಡಿ ಇರೋದಲ್ಲ ರೀ. ಎರಡನೇ ಮತ್ತು ಗಾಡಿಗಳು ಓಡಾಡೋದು ಕಮ್ಮಿ ರೀ ಇಲ್ಲಿ. ಹಾಗಾಗಿ ಲೋಕಲ್ ಇರ್ತಾರೆ ರೀ. ನಮಗೇನು ಅನಿಸ್ತೈತೆ ರೀ, ಹಿಂದೆ ಏನಾದ್ರು ತುಡುಗ ಆತಂದ್ರೆ ಮುಂದೆ ಬೈಕ್ನವ್ರು ಬಂದ ಒಂದು ಸ್ವಲ್ಪ ದಾದಾಗಿರಿ, ಇಲ್ಲಾಂದ್ರೆ ಅಡ್ಡ ತಿಡ್ಡ ಬರ್ತಿರ್ತಾರೆ. ನಾವು ಅವ್ರದ್ದು ಸೇಫ್ಟಿ ನೋಡಬೇಕು, ನಮ್ಮದು ಜೀವ ನೋಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಸ್ಲೋ ಮಾಡ್ತೀವಿ ಗಾಡಿ. ಸ್ಲೋ ಮಾಡಿದ ತಕ್ಷಣ ಇಂಥ ಪರಿಸ್ಥಿತಿ ಆಗ್ತಿತ್ತು ಸರ್. ಈ ಡಿಜಿಟಲ್ ಲಾಕ್ ಯಾವ ಥರ ಕೆಲಸ ಮಾಡುತ್ತೆ ಸರ್? ಡಿಜಿಟಲ್ ಲಾಕ್ ಅಂದ್ರೆ ಒಂದು ATM ಇದ್ದಂಗೆ ಸರ್. ಯಾವಾಗ ಮಟ್ಟ ನಾವು ಪಿನ್ ಹಾಕಲ್ಲ ಅವಾಗಿನ ಮಟ್ಟ ಅದು ಓಪನ್ ಆಗಲ್ಲ ಸರ್. ಆ ಥರ ಲಾಕ್ ಹಂಗೆ ಇರುತ್ತೆ. ಅದು ಯಾರು ಹಾಕ್ತಾರೋ ಅವ್ರ ಹತ್ರನೇ OTP ಇರುತ್ತೆ, ಅವ್ರಿಗೆ ಲಿಂಕ್ ಇರುತ್ತೆ. ಅದು ಅವ್ರು OTP ಹೇಳಿ ಅಪೋಸಿಷನ್ ಪಾರ್ಟಿ ಅವ್ರಿಗೆ ಹೇಳಿದ ನಂತರನೇ ಅವ್ರು ಓಪನ್ ಆಗುತ್ತೆ. ಅದು ಅಷ್ಟೊತ್ತಿಗೆ ಆಗಲ್ಲ ಸರ್. ಏನೂ ಹೇಳಿಲ್ಲ, OTP ಇಲ್ಲ. ಈ ಟೈಮ್ಗೆ ನೈಟ್ ಯಾರು OTP ಹೇಳ್ತಾರೆ ಸರ್? ಅದು ಆದ ನಂತರ ಆಮೇಲೆ ಟ್ರಾನ್ಸ್ಪೋರ್ಟ್ನವರು ಇನ್ಫಾರ್ಮ್ ಮಾಡಿದ್ದು ನಮ್ಮ ಬ್ರದರಿಗೆ, ಹಿಂಗೆ ನಿನ್ನ ಲಾಕ್ ಕಟ್ ಆಗಿದೆ ಒಂಚೂರು ನೋಡ್ಕೊತ. ಆಮೇಲೆ ಇವ್ರ ಫೋನ್ ಬತ್ತು, ಹಿಂಗೆ ಆಗಿತ್ತು ಅನ್ನೋದು. ನಾ ಏನೇನು ರೀ, ಒಂದು ಸ್ವಲ್ಪ ಸೇಫ್ಟಿ ನೋಡು, ಯಾಕಂದ್ರೆ ಗಾಡಿಗಳು ಹಿಂದೆ ಮುಂದೆ ಯಾವುದೂ ಇಲ್ಲ, ಸೇಫ್ಟಿ ನೋಡು ಒಂದು ಸೈಡ್ ಹಾಕಿ. ಆಮೇಲೆ ಇಲ್ಲಿ ಬಂದು ನೋಡಿ ಅಷ್ಟು ಲಾಕ್ ಇರಲಿಲ್ಲ. ಬಾಕ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿದ್ದು. ಆಮೇಲೆ ಟ್ರಾನ್ಸ್ಪೋರ್ಟ್ದವ್ರಿಗೆ ಹೇಳಿದ್ದು. ಯಾವ ಥರ ಅನುಮಾನ ಇದೆ ಇದ್ರ ಮೇಲೆ? ಅನುಮಾನ ಹೆಂಗೆ ಸರ್ ನಮಗೆ ಅನ್ಸಿದ ಮಟ್ಟಿಗೆ ಸರ್, ಕಾರ್ ಇದ್ರೂ ಈ ಸೈಡ್ ಗ್ಲಾಸ್ನಲ್ಲಿ ಎಲ್ಲ ಕಾಣ್ತೈತ್ರಿ. ಮತ್ತು ಟಾಟಾ ಎಸ್ ಬುಲೋರೋ ದೊಡ್ಡ ಗಾಡಿ ಇದ್ರೂ ಕಾಣ್ತೈತ್ರಿ ಸರ್. ಬೈಕ್ ಇದ್ರೆ ಏನೂ ಗೊತ್ತಾಗೋದಿಲ್ಲ. ಇಂಥ ಒಂದು 7-8 ಫೀಟ ಹಿಂಗೆ ಇಲ್ಲ ಇದನ್ನಿದೆ ಬಿಡ್ತು. 8 ಫುಟ್ನಲ್ಲಿ 1 ಫೀಟ್ ಗಾಡಿ ಬೈಕ್ ಇದ್ರೆ ಏನು ಗೊತ್ತಾಗೋದು ಸರ್. ನನಗೆ ಅನ್ಸಿದ ಮಟ್ಟಿಗೆ ಬೈಕ್ದಿಂದಾನೇ ಆಗಿದ್ದು ಸರ್. ಇಂಥ ಸರ್ ಇರ್ಫಾನ್ ಅಂತ ಸರ್. ಹೇಳ್ರಿ ಬ್ರದರ್, ನಿಮ್ಮ ಗಾಡಿ ಯಾವಾಗ ಕಳ್ತನ ಆಯಿತು, ಯಾವಾಗ ಗೊತ್ತಾಯ್ತು? ಅದೇ ರೀ ಸರ್, ಫೋನ್ ಬರುವಾಗ ರಾತ್ರಿ ಶನಿವಾರ ದಿವಸ ನೈಟ್ 1 ಗಂಟೆಗೆ ರೀ ಸರ್. ಶನಿವಾರ ದಿವಸ ರಾತ್ರಿ 1 ಗಂಟೆಗೆ ಗೊತ್ತಾಗಿತ್ತು ರೀ ಸರ್ ನಮ್ಗೆ. ಇದು ಕಳ್ತಾನೆ ಇದು ಹಿಂದೆ ಮುರಿದಾರ ಅಂತ ಹೇಳಿ ಮುರಿದಾರ ಅಂತ ಗೊತ್ತಾಗೋಬಿಟ್ಟಿಗೆ ನಾವು ಮುಂದೆ ಬಂದು ಕೇಸಿ ಸೈಡ್ ತೊಗೊಂಡಿದ್ವಿ ರೀ. ಅವ್ರು ಫೋನ್ ಕಟ್ ಆದ ಬೆಳಕಂದ್ರೆ ಹಿಂದಿನ ಗಾಡಿ ಅವ್ರು ಮಾತಾಡಿದ್ವಿ. ನಾವು ನೋಡ್ಕೊಂಡು ಕೇಸಿ ಅಲ್ಲಿಂದ ಸೇಫ್ಟಿ ಎಲ್ಲಿಲ್ಲಂತ ಸೇಫ್ಟಿ ನೋಡ್ಕೊಂಡು ಬಂದು ನಿಂತೀವಿ ರೀ ಸರ್. ನಾವು ಇಲ್ಲಿ ಬಂದು ನಿಲ್ಲಾಕಂದ್ರೆ ಅಷ್ಟೊಳಗೆ ಅಂದ್ರೆ ಆ ಟ್ಯಾಪು ಕಟ್ಟಾಗಿತ್ತು, ಸೀಲು ಕಟ್ಟಾಗಿತ್ತು ರೀ ಸರ್. 2 ಸೀಲ್ ಕಟ್ ಆದ ಬೆಳಕಂದ್ರೆ ನಾವು ನಮ್ಮ ಟ್ರಾನ್ಸ್ಪೋರ್ಟ್ದವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಸರ್. ಅದು ನಮ್ಮ ಟ್ರಾನ್ಸ್ಪೋರ್ಟ್ದವ್ರು ಟ್ರ್ಯಾಕಿಂಗ್ ಟೀಮ್ ಇರ್ತೈತಿ ರೀ, ಆ GPS ಲೊಕೇಟ್ ಮಾಡ್ತಾ ಇರ್ತಾರ. ಅವ್ರು ಹೇಳಿದ್ರಿ ಸರ್ ಫೋನ್. ಹಾಂ, ಅವ್ರು ಫೋನ್ ಹಚ್ಚಿದ್ವಿ ಮಾಡಿ. ಇದು ಫ್ಲಿಪ್ಕಾರ್ಟ್ ಆಂಜನೇಯ, ಬೆಂಗಳೂರು ಆಂಜನೇಯಿಂದ FC ಅಂತ ಇದೆ, ಅಲ್ಲಿಂದ ಫ್ಲಿಪ್ಕಾರ್ಟ್ ಮೆಟೀರಿಯಲ್ ಪಾರ್ಸೆಲ್ ಇರುತ್ತೆ. ಗ್ರೋಸರಿ ಫುಡ್ ಐಟಮ್ ಪ್ಲಸ್ ಎಲೆಕ್ಟ್ರಾನಿಕ್ ಐಟಮ್ ಆರ್ಡ್ರ್ ಏನೇನು ಬರ್ತಾವೆ ಎಲ್ಲ ಬರ್ತವೆ. ನಮ್ಗೆ ಗೊತ್ತಾಗೋದಿಲ್ಲ ಇದೆ ಅಂತಂದೇಳಿ. ಬಟ್ ತುಂಬ ಟೋಟಲ್ ಅಮೌಂಟ್ ಗೊತ್ತಿರೋದಿಲ್ಲ ಸರ್ ನಮ್ಗೆ. ಅಂದಾಜು ಗೊತ್ತಾಗೋದಿಲ್ಲ ಅಂದ್ರೆ ನಾವು ಹಿಂದೆ ಹೋಗಿ ನೋಡೋಕೆ ಕೊಡೋದಿಲ್ಲ ರೀ ಸರ್ ನಮ್ಗೆ. ಅದು ಬಟ್ ಅದ್ರಾಗ ಬಿಲ್ಲು ಕೊಡೋದಿಲ್ಲ ಅವ್ರ. ಎಲ್ಲ ಇದು ಮಾಡ್ತಾರೆ, ತುಂಬ್ತಾರೋ. ಆಮೇಲೆ ಸೀಲ ಹಾಕಿದ ಬಳಿಕ ಮುಂದೆ ನಾವು ಮುಂದೆ ತಗೋತೀವಿ ಗಾಡಿಯಲ್ಲಿ ಸರ್. ಮಲ್ಲಿಕ್ ಜಾನ್ ಸರ್ ಮುಂದೆ ಬನ್ನ ಸರ್.